तटिल्लेखातन्वीं तपनशशिवैश्वानरमयीं निषण्णां षण्णामप्युपरि कमलानां तव कलाम् महापद्माटव्यां मृदितमलमायेन मनसा महान्तः पश्यन्तो दधति परमाह्लादलहरीम्. ಭಗವತಿ, ಮೂಲಾಧಾರಾದಿ ಷಟ್ಚಕ್ರಗಳ ಮೇಲಿರುವ ಸಹಸ್ರದಳ ಕಮಲ ಕರ್ಣಿಕೆಯಲ್ಲಿ ವಿದ್ಯುಲ್ಲೇಖೆಯಂತೆ ಹೊಳೆಯುತ್ತಿರುವ ಸೂರ್ಯ ಚಂದ್ರಾಗ್ನಿ ಸ್ವರೂಪವಾದ ನಿನ್ನ ಸಾರ್ಥಾಖ್ಯ ಕಲೆಯನ್ನು ಕಾಮಾದಿ ಮಲಗಳಿಲ್ಲದ ಅವಿದ್ಯಾದಿ ಮಾಯಾವಿಕಾರಗಳಿಲ್ಲದ ಮನಸ್ಸಿನಿಂದ ಅನುಭವಿಸುವ ಮಹಾನ್ ಯೋಗೀಶ್ವರರು ಪರಮಾನಂದ ಲಹರಿಯನ್ನು ಹೊಂದುವರು. ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಂ. ಭವಾನಿ, ನೀನು ದಾಸನಾದ ನನ್ನಲ್ಲಿ ಕರುಣಾಕಟಾಕ್ಷವನ್ನು ಬೀರು ಎಂದು ಸ್ತುತಿಸಲು ಬಯಸುವವನಾಗಿ, ಏ ಭವಾನಿ, ನೀನು ಎನ್ನುವಷ್ಟರಲ್ಲಿಯೇ ಆ ಭಕ್ತನಿಗೆ ನೀನು ವಿಷ್ಣು ಬ್ರಹ್ಮೇಂದ್ರರ ಕಾಂತಿಯುಕ್ತವಾದ ಕಿರೀಟಗಳಿಂದ ಆರತಿ ಮಾಡಿಸಿಕೊಳ್ಳುವ ಪಾದಗಳುಳ್ಳ ನಿಜ ಸಾಯುಜ್ಯ ಪದವಿಯನ್ನು ಕೊಡುವೆ. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸಾ ಶರೀರಾರ್ಧಂ ಶಂಭೋಃ ಅಪರಮಪಿ ಶಂಕೆ ಹೃತಮಭೂತ್. ಯದೇತದ್ವದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲಶಶಿಚೂಡಾಲಮಕುಟಂ. ಭಗವತಿ, ನೀನು ಶಿವನ ಎಡಶರೀರವನ್ನು ಆಕ್ರಮಿಸಿ ಅಲ್ಲಿಗೂ ತೃಪ್ತಿಯಿಲ್ಲದ ಮನಸ್ಸಿನಿಂದ ಉಳಿದ ದಕ್ಷಿಣಾರ್ಧವನ್ನೂ ಕೂಡ ಆಕ್ರಮಿಸಿದ್ದೀಯೇ ಎಂದು ಸಂದೇಹ ಪಡುತ್ತೇನೆ. ಏಕೆಂದರೆ ನೀನು ಅರುಣಾಂಗಿಯಾಗಿ, ಮುಕ್ಕಣ್ಣಿಯಾಗಿ, ಸ್ತನಮಂಡಲದಿಂದ ಬಾಗಿ ಚಂದ್ರಕಲಾಯುಕ್ತವಾದ ಕಿರೀಟವನ್ನು ಧರಿಸಿರುತ್ತೀಯೇ. ಜಗತ್ಸೂತೆ ಧಾತಾ ಹರಿರವತಿ ರುದ್ರಃ ಕ್ಷಪಯತೆ ತಿರಸ್ಕುರ್ವನ್ನೇತತ್ ಸ್ವಮಪಿ ವಪುರೀಶಸ್ತಿರಯತಿ. ಸದಾ ಪೂರ್ವಃ ಸರ್ವಂ ತದಿದಮನುಗೃಹ್ಣಾತಿ ಚ ಶಿವಃ ತವಾಜ್ಞಾಮಾಲಂಬ್ಯ ಕ್ಷಣಚಲಿತಯೋರ್ಭೂರ್ಲತಿಕಯೋಃ. ದೇವಿ, ಬ್ರಹ್ಮನು ಜಗತ್ತನ್ನು ಸೃಷ್ಟಿಸುತ್ತಾನೆ, ವಿಷ್ಣುವು ಅದನ್ನು ಪಾಲಿಸುತ್ತಾನೆ, ರುದ್ರನು ಅದನ್ನು ನಾಶಗೊಳಿಸುತ್ತಾನೆ. ಈಶ್ವರನು ಈ ಮೂವರನ್ನೂ ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲಯಗೊಳಿಸುತ್ತಾನೆ. ಅನಂತರ ಸದಾಶಿವನು ಕ್ಷಣಮಾತ್ರ ಚಲನೆಯುಳ್ಳ ನಿನ್ನ ಭ್ರೂಲತಿಕೆಯ ಆಜ್ಞೆಯನ್ನು ಪಡೆದುಕೊಂಡು ಬ್ರಹ್ಮ, ವಿಷ್ಣು, ರುದ್ರೇಶ್ವರರೆಂಬ ತತ್ವ ಚತುಷ್ಟಯವನ್ನು ಸೃಷ್ಟಿಸುತ್ತಾನೆ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೆ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತಾ. ತಥಾ ಹಿ ತ್ವತ್ಪಾದೋ ದ್ವಹನಮಣಿಪೀಠಸ್ಯ ನಿಕಟೆ ಸ್ಥಿತಾ ಹೇತೆ ಶಶ್ವತ್ ಮುಕುಲಿತರೋತ್ತಂ ಸಮಕುಟ. ಶಿವೆ, ನಿನ್ನ ಚರಣ ಕಮಲಗಳಲ್ಲಿ ಯಾವ ಪೂಜೆಯು ಮಾಡಲ್ಪಟ್ಟಿತೋ ಅದೇ ಪೂಜೆಯು ನಿನ್ನ ರಜಸ್ಸತ್ವ ತಮೋಗುಣಗಳಿಂದ ಹುಟ್ಟಿದ ಬ್ರಹ್ಮ, ವಿಷ್ಣು, ರುದ್ರರಿಗೂ ಆದಂತೆಯೇ.
ಈ ಮೂವರೂ ನಿನ್ನ ಪಾದಗಳಿಗಾಗಿ ಇಟ್ಟಿರುವ ಮಣಿಪೀಠದ ಸಮೀಪದಲ್ಲಿ ತಮ್ಮ ಕೈಗಳನ್ನು ಜೋಡಿಸಿಕೊಂಡು ಯಾವಾಗಲೂ ನಿಂತಿರುತ್ತಾರೆ.